2023ಯಲ್ಲೂ ಸೇಮ್ ಕಂಪರಬಲ್ ಕ್ವಶನ್ಸ್ ಕೇಳಿದ್ದಾರೆ. ಬಟ್ ಇಲ್ಲಿ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಕೊಡಲಿಲ್ಲ, ಏನೂ ಕೊಡಲಿಲ್ಲ, ಡೈರೆಕ್ಟಾಗಿ ಸಾಲ್ವ್ ಮಾಡೋದಕ್ಕೆ ಕೇಳಿದ್ದಾರೆ. ಅದಾದಮೇಲೆ ಇಲ್ಲಿ EBDIT ಅಂತ ಕೇಳಿದ್ದಾರೆ. ಸೊ ಇದಕ್ಕೂ ಅದಕ್ಕೂ ಏನೋ ಡಿಫ್ರೆನ್ಸ್ ಇರೋದಿಲ್ಲ, ಬನ್ನಿ ನೋಡೋಣ. ನೆಕ್ಸ್ಟ್ ಫಸ್ಟ್ ಸ್ಟೆಪ್ಪು ಹೇಳ್ದಂಗೆ ರೇಷಿಯೋಸ್ ಕಂಡುಹಿಡಿಬೇಕು. ಸೊ ಸೇಲ್ಸ್ ರೇಷಿಯೋ, ಬುಕ್ ವ್ಯಾಲ್ಯೂ ರೇಷಿಯೋ, ಅರ್ನಿಂಗ್ಸ್ ರೇಷಿಯೋ. ಓಕೆ, ಅದಾದಮೇಲೆ ಆ್ಯಾವ್ರೇಜ್ ಮಾಡ್ಕೊಂಡಿದ್ದೀನಿ, ಆ್ಯಾವ್ರೇಜ್ ಕಂಡುಹಿಡಿದಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ 2 ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಯುಗಾ ಲಿಮಿಟೆಡು. ಸೊ ಆ್ಯಾವ್ರೇಜ್ ರೇಷಿಯೋಸ್ ಹಾಕೊಂಡಿದ್ದೀನಿ. ಈ ಒಂದು ವ್ಯಾಲ್ಯೂಸ್ನ ಕ್ವಶನಲ್ಲೇ ಕೊಟ್ಟಿರ್ತಾರೆ, ಅದನ್ನು ಹಾಕೊಂಡಿದ್ದೀನಿ ಆ್ಯಸ್ ಪರ್ ಅರ್ನಿಂಗ್ಸು, ಸೇಲ್ಸು, ಬುಕ್ ವ್ಯಾಲ್ಯೂ. ಸ್ಟೆಪ್ 2 ಲಾಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ವ್ಯಾಲ್ಯೂಯೇಷನ್ ಕಂಡುಹಿಡಿಬೇಕು. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಮಗೆ ವೆಯ್ಟೇಜಸ್ ಕೊಟ್ಟಿದ್ರು, ನಮಗೆ ಇಲ್ಲಿ ವೆಯ್ಟೇಜಸ್ ಏನೂ ಕೊಡಲಿಲ್ಲ ಕ್ವಶನ್ಸಲ್ಲಿ. ಸೊ ಅದರಿಂದ ಏನು ಮಾಡ್ತೀನಿ, ಈ ವ್ಯಾಲ್ಯೂಸ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಡಿವೈಡೆಡ್ ಬೈ 3 1 2 3 ಮಾಡಿಕೊಂಡ್ರೆ ಸಮ್ ವ್ಯಾಲ್ಯೂಸ್ ಬರುತ್ತೆ. ಸೊ ಇಲ್ಲಿ 538.85 ಲ್ಯಾಕ್ಸ್ ಬರುತ್ತೆ. ಇದನ್ನು ನಾವೊಂದು ಸ್ಮಾಲ್ ಇಂಟರ್ಪ್ರಿಟೇಷನ್ ಅನ್ನೋದನ್ನು ಕೊಟ್ಟು ಈ ಸಮ್ನ ಕ್ಲೋಸ್ ಮಾಡ್ತೀವಿ. ಸೊ ನೆಕ್ಸ್ಟು 2022ಅಲ್ಲೂ ಸೇಮ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಜಸ್ಟ್ ಹೆಸರು ಮಾತ್ರ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಸೊ ಈ ಸತಿನೂ ಬರೋ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲ ಅಂತ ಅಂದರೆ ಕ್ಯಾಪಿಟಲೈಸೇಷನ್ ಪ್ರಾಬ್ಲಮ್ ಇದೆ, ಅದು ಇದಕ್ಕಿಂತ ಸಿಂಪಲ್ಲು. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನೋಡೋಣ.